ಆದರೆ ಮಗ ಸತ್ತಿದ್ದು ಯಾವ ವಿಷಯಕ್ಕೆ ಹೇಳಿ? RCB ಟೀಮಿನ ಸೆಲೆಬ್ರೇಷನ್ಗೆ ಅಭಿಮಾನ ಇರ್ಬೇಕ್ರಿ, ಹುಚ್ಚತನಕ್ಕೆ ಹೋಗ್ಬಾರ್ದು. ಯಾರಿಗೋ ಕ್ರಿಕೆಟ್ ಇಷ್ಟ, ಯಾರಿಗೋ ಸಿನಿಮಾ ಇಷ್ಟ. ಅಲ್ಲು ಅರ್ಜುನ್ದ ಪುಷ್ಪ 2 ಸಿನಿಮಾ ರಿಲೀಸ್ ಆಯ್ತಲ್ಲ, ಹೈದರಾಬಾದ್ನಲ್ಲಿ ಅಲ್ಲು ಅರ್ಜುನ್ ಬರ್ತಾನೆ ಅಂತ ನೋಡಕ್ ಹೋಗಿದ್ರು. ಅಲ್ಲಿ ಕಾಲ್ ತುಳಿತ ಆಗಿ ತಾಯಿ ಮಗು ಅನ್ಸುತ್ತೆ ಸತ್ತೋಗ್ಬಿಟ್ರು. ಏನಕ್ಕೆ? ಅಲ್ಲು ಅರ್ಜುನ್ ನೋಡಬೇಕು ಅಂತ ತೆಲಂಗಾಣ ಸರ್ಕಾರ ಕೇಸ್ ಜಡ್ದು ಅಲ್ಲು ಅರ್ಜುನ್ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತಾರೆ? ಈಗ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತಾರೆ? ಅಲ್ಲು ಅರ್ಜುನ್ ಮೇಲೆ ಕೇಸ್ ಹಾಕಿದ್ರು. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ತೀನಿ ರೀ, ಒಂದು ಕಾಫಿ ಕುಡ್ಕೊಂಡ್ ಬರ್ತೀನಿ ಅಂದ್ರೂ ಬಿಡ್ಲಿಲ್ಲ ಪೊಲೀಸರು. ನಿಂತ ಕಾಲ ಮೇಲೆ ಹೊರಡ್ಬೇಕೀಗ ಅಂತ ಕರ್ಕೊಂಡು ಹೊರಟ್ರು ಅಲ್ಲು ಅರ್ಜುನ್. ಅಲ್ಲಿ ತಾಯಿ ಮಗು ಸತ್ತು ಹೋಗಿದ್ದು ಇದೇ ಹುಚ್ಚ ಅಭಿಮಾನಕ್ಕೆ. ಹುಚ್ಚತನ ಅಲ್ವಾ ಇದು? ಇಲ್ಲಿ 11 ಜನ, ಯಾರಿಗೋ ಒಂದು ಸ್ಪೋರ್ಟ್ಸ್ ಇಷ್ಟ, ಯಾರಿಗೋ ಯಾವುದೋ ಸಿನಿಮಾ ಇಷ್ಟ. ಓಕೆ, ಅದು ಯಾವ ಹಂತಕ್ಕೆ ಹೋಗ್ಬೇಕದು? ಯಾವ ಹಂತಕ್ಕೆ ಹೋಗ್ಬೇಕದು? 6 ವರ್ಷದ ಮಕ್ಕಳನ್ನ ಕರ್ಕೊಂಡು ಈ 1,00,000 ಜನರ ಮಧ್ಯದಲ್ಲಿ ಬರ್ತೀರಿ ನೀವು. ಇವತ್ತೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತಿರ್ಲಿಲ್ವಾ? ಯಾರು ಅನ್ನೋದು ಬರಲಿ ಹೊರಗದು ಇನ್ವೆಸ್ಟಿಗೇಷನ್ನಲ್ಲಿ.